ಕಲಾವಿದರಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೆ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಬ್ಯಾನರ್ ಅಡಿ ಅಶ್ವಿನಿ ಹಾಗೂ ವಿಜಯ್ ಲೋಹಿತ್ ನಿರ್ಮಾಣ ಮಾಡಿರುವ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. Event by Mantra Media, location courtesy Hyde Park Apart Hotel, ನಾನು ರಶ್ಮಿ. ಸ್ಪೀಕರ್ ಬರ್ತಿಲ್ಲ ಸರ್, ಸ್ಪೀಕರ್ ಬರ್ತಿಲ್ಲ. ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮುಖ್ಯ ಅತಿಥಿಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಪ್ಪು ಸರ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಪೃಥ್ವಿ ಚಿತ್ರದ ನಿರ್ದೇಶಕರು, ಸವಾರಿ ಹಾಗೂ ಚಂಬಲ್ ಅಂತಹ ಯಶಸ್ವಿ ಸಿನಿಮಾಗಳನ್ನ ಕನ್ನಡಕ್ಕೆ ನೀಡಿರುವಂಥವರು, 3 ಬಾರಿ ನ್ಯಾಷನಲ್ ಅವಾರ್ಡನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಕನ್ನಡದ ಯಶಸ್ವಿ ನಿರ್ದೇಶಕರು ಜಾಕೋಬ್ ವರ್ಗೀಸ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಜಾಕೋಬ್ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸರ್, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಬಂದಿದ್ದಕ್ಕೆ ಇವತ್ತು. ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ಸ್ ರವರ ರುದ್ರ ಗರುಡ ಪುರಾಣ ಸಿನಿಮಾ ತಂಡದ ಪರಿಚಯವನ್ನು ನಾವಿವತ್ತು ಮಾಡ್ಕೊಳ್ಳೋಣ. ಪ್ರೊಡ್ಯೂಸರ್ಸ್ ಅಶ್ವಿನಿ ಲೋಹಿತ್ ಮೇಡಮ್ ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಜಯ್ ಲೋಹಿತ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಚಿತ್ರದ ನಿರ್ದೇಶಕರು KS ನಂದೀಶ್ ಸರ್. ಚಿತ್ರದ ನಾಯಕ ಸ್ಯಾಂಡಲ್ವುಡ್ನ ಹ್ಯಾಂಡ್ಸಮ್ ಹೀರೋ ರಿಷಿ ಸರ್. ಚಿತ್ರದ ನಾಯಕಿ ಮುದ್ದಾದ ಬೆಡಗಿ ಪ್ರಿಯಾಂಕಾ ಕುಮಾರ್. ಹಾಗೆ ಹಲವಾರು ತಾರೆಯರು ಇದ್ದಾರೆ ಈ ಸಿನಿಮಾದಲ್ಲಿ. ದೊಡ್ಡ ತಾರಾ ಬಳಗವೇ ಚಿತ್ರದಲ್ಲಿದೆ. ವಿನೋದ್ ಆಳ್ವಾ ಸರ್, ಅವಿನಾಶ್ ಸರ್, ಶ್ರೀಧರ್ ಸರ್, ಶಿವರಾಜ್ KR ಸರ್, ಹಾಸ್ಯ ನಟ ಗಿರಿ ಸರ್, ಪ್ರಭಾಕರ್ ಸರ್, ಅಶ್ವಿನಿ ಗೌಡ ಅವರು, ವಂಶಿ, ಹಾಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪಾರ್ ಅವರಿದ್ದಾರೆ. ಮ್ಯೂಸಿಕ್ ನೀಡಿರೋರು KP. ಜೋರಾದ ಚಪ್ಪಾಳೆ ಬರಲಿ ರುದ್ರ ಗರುಡ ಪುರಾಣ ಸಿನಿಮಾ ತಂಡಕ್ಕೆ. ಈಗ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ರುದ್ರ ಗರುಡ ಪುರಾಣ ಸಿನಿಮಾ ಇದರ ಟೀಸರ್ ಲಾಂಚ್ ಮಾಡುವ ಸಮಯ. ಆ್ಯಂಡ್ ಟೀಸರ್ನ ಲಾಂಚ್ ಮಾಡಿರೋರು ನನ್ ಅದರ್ ದ್ಯಾನ್ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಡಿಜಿಟಲ್ ಆಗಿ ರುದ್ರ ಗರುಡ ಪುರಾಣ ಸಿನಿಮಾದ ಟೀಸರನ್ನು ಲಾಂಚ್ ಮಾಡಿದ್ದಾರೆ. ಡಿಜಿಟಲ್ ಲಾಂಚ್ VT ಪ್ಲೀಸ್. ಲಾಂಚ್ ಮಾಡೋದಕ್ಕೆ ಸೆಂಚುರಿ ಸ್ಟಾರ್ ಟೀಸರನ್ನು ಲಾಂಚ್ ಮಾಡಿದ್ದಾರೆ ಅಂದರೆ ಸಿನಿಮಾ ಸೆಂಚುರಿ ಬಾರ್ಸದಂತೂ ಗ್ಯಾರಂಟಿ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ವಿಶಸ್ನ ತಿಳಿಸ್ತಾ ಇದ್ದೀವಿ. ಸೊ ಈಗ ಮತ್ತೊಮ್ಮೆ ಟೀಸರನ್ನು ನೋಡೋಣ. ರುದ್ರ ಗರುಡ ಪುರಾಣ ಸಿನಿಮಾದ ಟೀಸರ್ ನಿಮ್ಮೆಲ್ರಿಗೋಸ್ಕರ. ಗರುಡ ಪುರಾಣ ಪವರ್ ಸ್ಟಾರ್ ಅಪ್ಪು ಸರ್ಗೆ ಡೈರೆಕ್ಟ್ ಮಾಡಿರುವಂತಹ ಸ್ಟಾರ್ ಡೈರೆಕ್ಟರ್ ಜೇಕಬ್ ಸರ್ ಈಗ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಪವರ್ಫುಲ್ ಟೀಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್ ಬನ್ನಿ. ಜೋರಾದ ಚಪ್ಪಾಳೆ ಬರಲಿ ಫಾರ್ ಜೇಕಬ್ ಸರ್. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ನಂದೀಶ್ ಅವ್ರಿಗೆ, ರಿಷಿ ಅವ್ರಿಗೆ, ಎಲ್ಲರಿಗೂ. ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೀ ಜೋರಾದ ಚಪ್ಪಾಳೆ ಫಾರ್ ಜೇಕಬ್ ಸರ್. ಹಿರಿಯ ನಟರು KL ಶ್ರೀಧರ್ ಸರಿಗೆ ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು. ಸರ್ ದಯವಿಟ್ಟು ಪ್ಲೀಸ್. ನಮಸ್ಕಾರ ಎಲ್ರಿಗೂ. ಮೊದಲನಾಗಿ ಅಭಿನಂದನೆಗಳು. ಟೀಸರ್ ವಂಡರ್ಫುಲ್ ಟೀಸರ್. ನಂದೀಶ್, ರಿಷಿ, ದ ಹೋಲ್ ಟೀಮ್, ಪ್ರೊಡ್ಯೂಸರ್ ಆಳ್ವಾರ್ಗೆ ನಮಸ್ಕಾರ. ಜೇಕಬ್ ಸರ್, ಗುಡ್ ಈವ್ನಿಂಗ್. ಟೀಸರ್ ನೋಡಿದಾಗ ಅನಿಸೋದು ಕೇಸು ತುಂಬ ಗಂಭೀರವಾದ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಅಂತ. ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ನನಗೆ ಈಗಲೇ ಅನ್ನಿಸ್ತಾ ಇದೆ, ಪೂರ್ತಿ ಸಿನಿಮಾ ನೋಡಿಲ್ಲ, ಬಟ್ ಟೀಸರ್ ನೋಡಿದ ಮೇಲೆ ಅನ್ನಿಸ್ತಾ ಇದೆ ಈ ಕೇಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ. ಸೊ ಗುಡ್. ಸೊ ಮುಂದೆ ಹಲವಾರು ಕೇಸುಗಳು ನಮ್ಮ ಹತ್ರ ಇದೆ, ಡಿಪಾರ್ಟ್ಮೆಂಟಲ್ಲಿದೆ. ಅದನ್ನು ರುದ್ರ ಅವರೇ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದಿ ಬೆಸ್ಟ್. ಇದೇ
ಸೀರೀಸ್ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ. ಸೊ ಬೇಕಷ್ಟು ಕೇಸ್ಗಳಿದೆ, ಮುಂದೆ ಇದೇ ಕೇಸಸ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮಾತುಗಳನ್ನಾಡಬೇಕು. ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಮಿತ್ರರಾದ ಪತ್ರಿಕೆಯವರು, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಪಿಕ್ಚರ್ ನೋಡಿದರೆ ಒಂದು ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ. ಬಟ್ ಅದು ಮಾತ್ರ ಅಲ್ಲ, ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ. ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ. ಟೀಸರಲ್ಲಿ ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯು ರಿಷಿ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನಂದೀಶ್. ಫಸ್ಟ್ ಪಿಕ್ಚರ್ ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕು ಅಂತ. ಸೆಕೆಂಡಾ? ಹಾಂ ಆಯ್ತು, ಸೆಕೆಂಡ್ ಅಂತೆ. ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ಈಕ್ವಲ್. ಬಟ್ ಈಸ್ ವರ್ಕ್ ವಿತ್ ವೆರಿ ಹಾರ್ಡ್. ಭಾಳ ಚೆನ್ನಾಗಿ ಪ್ಲಾನ್ ಮಾಡಿ ಪಿಕ್ಚರ್ ತೆಗೆದಿದ್ದಾರೆ. ಪ್ರೊಡ್ಯೂಸರ್ಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ. ಹೌದು. ಐ ವಿಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್. ಒಳ್ಳೆ ಪಿಕ್ಚರ್ ಮಾಡಬೇಕು, ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗೆ ನಮ್ಮ ಈ ಪಿಕ್ಚರ್ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ. ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ 9 hours ಅಂತ. ಸೊ ಅಲ್ಲಿ ಪರಿಚಯ ಆಗಿ, ಹಾಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು, ಒಳ್ಳೆ ರೋಲ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರು ಲಾಂಗ್ ಬ್ಯಾಕ್. ನಾನು ಅಗ್ರಿ ಮಾಡಿದ್ದೀನಿ. ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಬಟ್ ಸಸ್ಪೆನ್ಸ್ ಚೆನ್ನಾಗಿದೆ ಪಿಕ್ಚರಲ್ಲಿ. ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಶೂಟ್ ಮಾಡಿದ್ದಾರೆ ಪಿಕ್ಚರನ್ನು. ಒಳ್ಳೆ ಇಂಟ್ರೆಸ್ಟ್ ನಂದೀಶ್. ಅದು ಮಾತ್ರ ನನಗೆ ಈವನ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. 3-4 ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟ್ನಲ್ಲಿ ತೆಗೆದಿದ್ದಾರೆ. ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್. ಈ ಪಿಕ್ಚರಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ, ಬಟ್ ಡಿಫ್ರೆಂಟ್ ಒಂದು ಟ್ವಿಸ್ಟ್. ಅದರಲ್ಲಿ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ. ರುದ್ರ ಅಂದರೆ ರಿಷಿಯವರು, ಗರುಡ ಅಂದರೆ ಡೈರೆಕ್ಟರ್ ಅವರು, ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಅಂತ ಕಾಣುತ್ತೆ. ಡೆಫಿನೆಟ್ಲಿ ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ. ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್, ಅಂದರೆ 1 year ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ, ಒಳ್ಳೆ ಪಿಕ್ಚರ್. ಅದು ಸಹ ಕೂಡ ಚೆನ್ನಾಗಿ ಹಿಟ್ ಆಗಿ ನಡೆದಿದೆ. ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು, ಇನ್ನೂ ಒಳ್ಳೆ ಪಿಕ್ಚರ್ ತೆಗಿಬೇಕಂತ ವಿಶ್ ಮಾಡಿ ಇನ್ನೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಚಿತ್ರದಲ್ಲಿ ಆಕ್ಟ್ ಮಾಡಿರೋ ಹಿರಿಯ ಕಲಾವಿದರನ್ನ ಮಾತಾಡ್ಸಿದ್ದಾರೆ. ಈಗ ಚಿತ್ರದಲ್ಲಿ ಒಬ್ರು ಯಂಗೆಸ್ಟ್ ಆಕ್ಟರ್ ಆಕ್ಟ್ ಮಾಡಿದ್ರು, ಯಾರಿರ್ಬೋದು ಸರ್? ನೀವಲ್ಲ, ಅಲ್ಲ, ಗಿರಿ ಸರ್ ಅಲ್ಲ. ನೀವೀಗ ಹಾಸ್ಯ ನಟದ್ಮೇಲೆ ನಾವು ಸ್ವಲ್ಪ ಹಾಸ್ಯ ಮಾಡೋಣ ಅಂತ. ನಗು ಬರ್ಲಿಲ್ವಾ? ಯಾರು ಡಿಸೈಡ್ ಮಾಡ್ಬಿಡಿ ಸರ್, ನೀವೇ ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಹಾಸ್ಯ ಕಲಾವಿದರಾದ ಗಿರಿ ಸರ್ನ ದಯವಿಟ್ಟು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ನನಗೆ ನಂದೀಶ್ ಅವರು ಫೋನ್ ಮಾಡಿದ್ರೆ ಒಂದು ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಮಾಡೋಣ ಅಂತಂದ್ರೆ ನಾನು ನಾರ್ಮಲ್ ಆಗಿ ಇರುತ್ತೆ ಅಂದ್ಕೊಂಡು ಶೂಟಿಂಗ್ ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕಂತ ತುಂಬ ಆಸೆ ಇತ್ತು ಸರ್. ನಮ್ಮ ತಾಯಿ ಗೊತ್ತಾಗಲಿಲ್ಲ ಸರ್. ಕೆಲಸ ತುಂಬ ಆಸೆ ಇತ್ತು, ಬಟ್ ಕೆಲಸ ಮಾಡಬೇಕು ಅನುಭವ ಹೇಳ್ತಾ ಅಂದ್ರೆ ಮಾಡ್ಕೊಳ್ಳಿ ಸರ್, ಕುಪ್ಪಲಿಗಿದ್ದು ಹಂಗೆ ಹೇಳಿ ಅಂದ್ರು. ಸೇಮ ಸರ್ ಅಲ್ಲಾಗ ಆಯ್ತು. ನೀವು ಟೀಚರ್ ಹಂಗೆ ಹೇಳಿದ್ರು. ಇವಾಗ ನಾನು ಎತ್ತಿದ್ದಾರೆ ಕ್ಯಾರೆಕ್ಟರ್ ಮಾಡಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಲೈಟ್ ಸರ್, ಒಳ್ಳೆ ಪ್ರೊಡಕ್ಷನ್ ಸರ್. ನಂಗೆ ಸರ್ ತುಂಬ ಖುಷಿ ಆಯಿತು.
ನಿಮ್ಗೆಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಬರ್ತಾ ಇದೆ, ರುದ್ರ ಗರುಡ ಪುರಾಣ. ಇದು ಕನ್ನಡ ಇದೇ ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಂತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಮತ್ತೊಬ್ಬ ಹಾಸ್ಯ ಕಲಾವಿದ್ರು ಶಿವರಾಜ್ KR ಪೇಟೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್, ನೀವು ಕೇಸ್ ಸಾಲ್ವ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡಿದ್ರೆ, ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಂತ ತಿಳ್ಕೋಬೇಕು. ಸಂಜೆ ಸ್ನ್ಯಾಕ್ಸ್. ಎಲ್ಲರಿಗೂ ನಮಸ್ಕಾರ ಹಾಗೂ ಹಿರಿಯರಿಗೆ. ಮೊದಲನೇದಾಗಿ ನನ್ನೊಂದು ಪುರಾಣ ಇದೆ, ಚಿಕ್ಕ ಪುರಾಣ, ಅದನ್ನ ಹೇಳ್ಬಿಡ್ತೀನಿ. ಈಗ ರಾಖಿ ಕಟ್ಸ್ಕೊಳಕ್ ಹೋಗ್ಬೇಕಣ್ಣ. ಆಯ್ತು. ನನ್ನ ಸ್ನೇಹಿತರು ನಂದೀಶು, ಒಂದು 15-18 ವರ್ಷದ ಸ್ನೇಹ ಸಂಬಂಧ ನಮ್ದು, ನಮ್ಮ ನಿರ್ದೇಶಕರದು. ನಾನು ಮೊದಲು ಸಿನಿಮಾ ರಂಗದಲ್ಲಿ ಮಾಡಿದಂಥ ಕೆಲಸ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ ಕೆಲಸ, ಅದು ಜೇಕಬ್ ಸರ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ ನನ್ನ ಭಾಗ್ಯ. ಸರ್ ಇವತ್ತು ಎಲ್ಲರೂ ಎದುರುಗಡೆ ಬಹಳ ಖುಷಿ ಆಗ್ತದೆ ಸರ್. ವೆಲ್ಕಮ್ ಸರ್. ಸೊ ಆ ಅವಕಾಶನ ಕೊಟ್ಟಿದ್ದು ಕೂಡ ನನಗೆ ನಂದೀಶ್. ಇಲ್ಲಿ ಈ ತರ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಅಂತ ಹೇಳಿದ್ರೆ, ಅದು 10,000 ಸರ್ ಅವರ ಸಿನಿಮಾ, ಪ್ರತಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಡೀ ಸಿನಿಮಾ ಕೆಲಸ ಮಾಡಿದ್ರೆ ಅದೊಂದು ತುಂಬಾ ಖುಷಿಯ ಒಂದು ಹೆಮ್ಮೆಯ ದಿನವೇ. ಈಗ ರುದ್ರ ಗೌಡ ಪುರಾಣಕ್ಕೆ ಬಂದ್ರೆ, ರುದ್ರ ಭಯಂಕರವಾಗಿ ಸಿನಿಮಾದಲ್ಲಿ ನಿಜವಾಗಲೂ ತುಂಬಾ ಕೆಲವು ಸಲ ಆಫೀಸ್ಗೆ ಹೋದಾಗ ನಾವು ನಂದೀಶ್ವರ ಆಫೀಸಲ್ಲೇ ಕೆಲವೊಂದಷ್ಟು ಸೀನ್ಗಳನ್ನ ನೋಡ್ಬೇಕಿದ್ರೆ ನಾನು ಹೇಳ್ತಾ ಇದ್ದೆ, ಇಲ್ಲ ಇದು ಬೇರೆ ತರ ಆಗುತ್ತೆ. ಯಾಕಂದ್ರೆ ಅವ್ರ ಆಲೋಚನೆನೇ ಬೇರೆ ತರ. ರೆಗ್ಯುಲರ್ ಆಗಿ ಏನು ಮಾತಾಡ್ತಾರೆ ರೆಗ್ಯುಲರ್ ಪ್ಯಾಟರ್ನ್, ಅದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ಚಿಂತನೆ ಯಾವಾಗಲೂ ಇರುತ್ತೆ ನಂದೀಶ್ಗೆ. ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಮಾಡಿದಾಗಲೂ ಕೂಡ ಅವ್ರು ಮಾಡೋದು ವಿಶೇಷವಾಗಿರುತ್ತೆ. ಕಂಟೆಂಟ್ ತುಂಬಾ ಚೆನ್ನಾಗಿರುವಂತ ಕಂಟೆಂಟ್. ಇದರಲ್ಲಿ ನನ್ನ ಪಾತ್ರನೂ ಕೂಡ ರೆಗ್ಯುಲರ್ ಆಗಿ ಏನು ಮಾಡ್ತಿದ್ನೋ ಆ ಪಾತ್ರನ ಬಿಟ್ಟು ಬೇರೆ ತರನೇ ಪಾತ್ರನ ಮಾಡಿಸಿದ್ದಾರೆ. ಅದೊಂದು ಖುಷಿ ನನಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಿನಿಮಾ. ಮತ್ತೆ ಹೇಳ್ದಂಗೆ ಇನ್ನೊಂದು ಪುರಾಣಗಳಲ್ಲಿ ಅಥವಾ ಪುರಾಣ ಆಗ್ತಾ 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 ನೆನ್ಪಿಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ. ಇದು ಟೀಸರ್ ಅಷ್ಟೇ, ಇಷ್ಟೇ ಮಾತಾಡಕ್ಕಾಗೋದು. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಟೀಸರ್, ಪಿಕ್ಚರ್ ಅಭಿ ಬಾಕಿ ಹೇ ಅಲ್ವಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಚಿತ್ರಕ್ಕೆ ಪವರ್ಫುಲ್ ಆಗಿ ಮ್ಯೂಸಿಕ್ ನೀಡಿರುವ ಮ್ಯೂಸಿಕ್ ಡೈರೆಕ್ಟರ್ KP ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Very good evening to everyone. So ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KP ಅಂತ. So I'm basically from Chennai. So this is my first time I'm coming to for an event for a Kannada movie, and this is my first Kannada movie also as such. So first I have to thank Jacob sir. So I had worked for a couple of his movie scores. So through Jacob sir only I know Mandish sir. So thank you sir. So directly and that you are the reason for me to do this movie. So this is full movie where I have done the score, songs, everything. So I would prefer to just go through notes and talk, otherwise I would miss out on something. And it's a pleasure to score for Rishi sir, and he's done a great job. So this movie has got a various kind of emotions, action, love, thriller, and Priyanka Avaru, she has done a great job. So since I'm not fluent with the language, I will try to definitely learn Kannada, but surely next time ನಾನು ಕನ್ನಡ ಕಲಿತು ನಿಮ್ಮ ಮುಂದೆ ಬರ್ತೀನಿ. Please excuse me if there are any mistakes. And then thanks to my lyricist Chinni sir and Pramod sir, Manju and Kinal sir. So and we have a lot of big singers also who have worked for the songs and everything. And I want to talk some more, but don't want to take much of the time. And last but not the least, our great producer Lloyd sir. So he's been a great support since the movie started. So anything, whatever requirements for logistics, whatever for the technicians, he's given great support. So thank you so much, Lloyd sir. You've been great support. And I'm sorry if I missed out on anyone. And DOP Sandeep sir and great Mr. Tom sir and editor Manu. All of them have done a great job. And maybe in the next function I would learn a bit, little more Kannada and try speaking. Thank you so much everyone. Thanks a lot.
ಸರ್ ಮ್ಯೂಸಿಕ್ಗೆ ಭಾಷೆ ಇಲ್ಲ ಅಂತಾರೆ, ಆದ್ರೂ ಕನ್ನಡ ಬರಲ್ಲ ಅಂತ ಹೇಳಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರೆ ನಮ್ಮ ಕನ್ನಡ ಸಿನಿಮಾಗೆ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ನೀಡಬೇಕು ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್. ನಾವೆಲ್ಲರೂ ಮೈಕ್ ಸಿಕ್ಬಿಟ್ರೆ ಮೈಕಾಸೋರ್ಗ ಆಗ್ಬಿಡ್ತೀವಿ, ಏನ್ ಮಾತಾಡ್ತೀವಿ ಏನ್ ಮಾತಾಡಲ್ಲ ಅಂತ ಗೊತ್ತಿರೋದಿಲ್ಲ. ಆದ್ರೆ ಒಂದು ಸಿನಿಮಾ ಅಂತ ಬಂದಾಗ ಡೈಲಾಗ್ಗಳನ್ನ ಬರಿಬೇಕಾದ್ರೆ ಅರ್ಥಬದ್ಧವಾಗಿ ಡೈಲಾಗ್ನ ಬರಿಬೇಕು. ರುದ್ರಗರುಡ ಪುರಾಣ ಸಿನಿಮಾದ ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಟೈಟ್ಲ್ ಹೇಳೋ ಥರ ಒಂದು ವಿಶೇಷವಾದ ಸಿನಿಮಾ ರುದ್ರಗರುಡ ಪುರಾಣ. ನಂದೀಶ್ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ. ಈ ಕಥೆಯಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ಒಂದು ಕರ್ಮ ಫಿಲಾಸಫಿ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೇಟ್ ಎಲಿಮೆಂಟ್ ಕಾಮಿಡಿ ಇದೆ. ಇನ್ನು ರುದ್ರ ಕ್ಯಾರೆಕ್ಟ್ರೇ ಒಂದು ಮಜವಾದ ಕ್ಯಾರೆಕ್ಟ್ರು. ಸೊ ಹಂಗಾಗಿ ಇಲ್ಲಿ ಡೈಲಾಗ್ ಬರೆಯೋದಕ್ಕೆ ಬೇರೆ ಬೇರೆ ಥರ ಸಂಭಾಷಣೆ ಬರೆಯೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ. ನೀವೇನು ಟೀಸರ್ ನೋಡ್ತಾ ಇದ್ದೀರಿ, ಇದೇ ಇಡೀ ಸಿನಿಮಾದಲ್ಲಿ ಇದೇ ಟೆಂಪೋ ಇದೆ. ಒಂದು ಸೀಟೆಡ್ ಥ್ರಿಲ್ಲರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಚಿನ್ನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ 100 days ಓಡೋದ್ರಲ್ಲಿ ನಮಗೂ ಯಾವುದೇ ಡೌಟ್ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಿತ್ರದ DOP ಸಂದೀಪ್ ಸರ್ ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಹಿಂದೆ ಇರೋರು ಇವತ್ತು ಇಷ್ಟೊಂದು ಕ್ಯಾಮ್ರಾಗಳ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ಹಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಚಾಲೆಂಜಿಂಗ್ ಆಗಿತ್ತು ಸರ್? ಯಾವ ಸೀನು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ DOP ಆಗಿ ಶೂಟ್ ಮಾಡೋದಕ್ಕೆ? ಅಂದರೆ ಪ್ರತಿಯೊಂದು ಸನ್ನಿವೇಶನೂ ಇಂಟ್ರೆಸ್ಟಿಂಗ್ ಆಗಿ ಡೈರೆಕ್ಟರ್ ವಿಷನ್ ಮಾಡಿದ್ದಾರೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಪ್ರತಿಯೊಂದೂ ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾದಲ್ಲಿ ಹೋಗ್ತಾ ಹೋಗುತ್ತೆ. ಯಾವ ಆರ್ಟಿಸ್ಟ್ ಸರ್ ಟೇಕ್ ಮೇಲೆ ಟೇಕ್ ತಗೊಳ್ತಾ ಇದ್ರು? ನೀವು ಏನು ಇಷ್ಟೊಂದು ಕಟ್ ಟೇಕ್ ಆಗ್ತದೆ? ಇಲ್ಲ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒನ್ ಟೇಕ್ ಆರ್ಟಿಸ್ಟ್ ಎಲ್ಲರೂ ಕೂಡ, ಯಾಕಂದರೆ ಎಲ್ಲ ತುಂಬ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ. ಎಲ್ಲರೂ ಕೂಡ ಯಾವುದನ್ನು ತುಂಬ ಲೇಟ್ ಗೀಟ್ ಆ ಥರ ಏನಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ವಂಶಿ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೊಸ ಪ್ರತಿಭೆ ನಮ್ಮ ಸ್ಯಾಂಡಲ್ವುಡ್ಗೆ, ಪ್ರಾಮಿಸಿಂಗ್ ಆಕ್ಟ್ರೆಸ್ ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ಸೀನಿಯರ್ಸ್ ಏನಾದರೂ ರ್ಯಾಗ್ ಮಾಡಿದ್ರ ನಿಮ್ಮನ್ನ ಶೂಟಿಂಗಲ್ಲಿ? ಇಲ್ಲ, ಯಾರು ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಂದೀಶ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿರೋದಕ್ಕೆ. ಈ ಮೂವಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಶಿವು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನನಗೆ ನಂದೀಶ್ ಸರ್ ಪರಿಚಯ ಆದರು. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಸಸ್ಪೆನ್ಸಿಂಗ್ ಆಗಿದೆ. ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ಮೂಡ್ ಬರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ರುದ್ರ ಗರುಡ ಪುರಾಣ ಸಿನಿಮಾದ ರುದ್ರ ಅಂತ ಎಲ್ಲರೂ ಅವಾಗಿಂದ ಹೇಳ್ತಾ ಇದ್ದಾರೆ. ಈಗ ರುದ್ರನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಚಿತ್ರದ ನಾಯಕ ನಟ ರಿಷಿ ಸರ್ನ. ಪ್ಲೀಸ್ ಕಮ್ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ನ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಕಾಸ್ ಹಿ ಹಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ. ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಇದರಲ್ಲಿ. ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ. ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ. ಯಾಕೆಂತ ಹೇಳಿದ್ರೆ ತುಂಬ ಬ್ಯುಸಿ ಇದ್ದರು ಆ್ಯಕ್ಚುಲಿ, ಫ್ರೀ ಇರಲಿಲ್ಲ. ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ, ಕರ್ಸ್ಕೊಂಡಿಲ್ಲ. ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಹಿ ವಾಸ್ ವೆರಿ ಕೈಂಡ್ ಎನಫ್. ಸೊ ಹಾಗಾಗಿ ಶಿವಣ್ಣ ಥರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ಬರು.
ಒಂದು ನಿರ್ದೇಶಕರು, ನಿರ್ಮಾಪಕರು. ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎಥಿಕ್ ಆಗಿರಲಿ ಅಥವಾ ಒಂದು ಸೆಟ್ಟಲ್ಲಿ ಇರುವಂಥ ಒಂದು ಡಿಸಿಪ್ಲಿನ್ ಆಗಿರಲಿ ನನಗೆ ಗೊತ್ತಿತ್ತು ತುಂಬ ಚೆನ್ನಾಗಿ. ಆ್ಯಂಡ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು. ಆ್ಯಂಡ್ ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ. ಆ್ಯಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡುವ ಅಂತ ಹೇಳಿದಾಗಲೇ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕೆಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಮ್. ಆ್ಯಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ, ಅಷ್ಟು ಬಿಟ್ಟರೆ ಐ ಥಿಂಕ್ ಹೂ ಹ್ಯಾಂಡಲ್ಸ್ ಅಥವಾ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಆ ನಿಟ್ಟಿನಲ್ಲಿ ನನಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ಡೆಫಿನೆಟ್ಲಿ ಎಕ್ಸಿಕ್ಯೂಷನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಆ್ಯಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸಿನಿಮಾಗೆ. ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಅರ್ಥಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ. ಸೊ ಹಾಗಾಗಿ ಜೇಕಬ್ ಸರ್ ಹಸ್ ಪ್ಲೇಡ್ ಅ ಮ್ಯಾಸಿವ್ ರೋಲ್ ಈ ಒಂದು ಸಿನಿಮಾಗೆ ನಮಗೆ. ಆ್ಯಂಡ್ ನನಗೆ ಕವಲುದಾರಿ ಆದಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಬಿಕಾಸ್ ಹಿಟ್ ಸಿನಿಮಾ, ಜನ ಇಷ್ಟಪಟ್ಟಿರುವಂಥ ಒಂದು ಸಿನಿಮಾ, ಇಷ್ಟಪಟ್ಟಿರುವಂಥ ಒಂದು ಕ್ಯಾರೆಕ್ಟರ್, ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾಯಿತ್ತು. ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದು ಇಟ್ಸ್ ಆಲ್ವೇಸ್ ಅ ಬಿಗ್ ಚಾಲೆಂಜ್. ಸೊ ಹಾಗಾಗಿ ಬೇಡ, ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು. ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹೈರಾರ್ಕಿಗಳನ್ನು ನಾವು ಸಿನಿಮ್ಯಾಟಿಕ್ ಆಗಿ ನೋಡ್ತೀವಿ, ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು. ಆ್ಯಂಡ್ ದ್ಯಾಟ್ ವಾಸ್ ಪ್ರಿಟಿ ಇಂಪ್ರೆಸಿವ್. ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ. ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂಥ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತು ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಆ್ಯಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ನ ನನ್ನ ಯೋಚನೆ ಮಾಡಿದ್ದಕ್ಕೆ. ಆ್ಯಂಡ್ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವ್ರಿಗೆ ಸೈಲೆಂಟ್ ಸಪೋರ್ಟರಾಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಇರ್ತಾರೆ. ಬಟ್ ಲೋಹಿತ್ ಸರ್ ಯಾವಾಗಲೂ ಆ್ಯಕ್ಟಿವ್ ಆಗಿ ಪ್ರೊಡಕ್ಷನ್ನ ನೋಡಿಕೊಂಡ್ರು. ಅಂದರೆ ನನಗೆ ಮೊದಲನೇ ಮೀಟಿಂಗಲ್ಲೇ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದರು. ಅವರು ಕೂತ್ಕೊಂಡಿದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಬಟ್ ನಾನೆಲ್ಲ ಕಲಿಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಬಂದಿದ್ರು. ನನಗದು ತುಂಬ ಖುಷಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವ್ರು ಮಾಡ್ತಾರೆ, ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದ್ರೆ ಕೆಲಸ ಕಲಿಯೋದಕ್ಕಾಗಲ್ಲ. ಅವರು ಇಲ್ಲ, ನನ್ನ ಶೂಟಿಂಗ್ನು ನಾನು ತಿಳ್ಕೊಳ್ಬೇಕು, ಹೇಗೆ ಏನೆಲ್ಲ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು. ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದರು. ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್, ನಾನೆಲ್ಲ ಕಲಿತಾ ಇದ್ದೀನಿ, ನನಗಿದು ಯಾವುದು ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹಾಗಿದ್ದವರು ಇವತ್ತಿನ ಈವೆಂಟ್ನ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷಲೈಸ್ ಮಾಡಿ, ಅವರೇ ವಿಜುವಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗ ಎಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರಲಿ, ಬಿಸ್ನೆಸ್ ಪಾರ್ಟ್ ಆಗಿರಲಿ, ಈವೆಂಟನ್ನು ನಡೆಸಬೇಕಾದ್ರೆ ಅದರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ, ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂಥ ಒಂದು ಸ್ಕಿಲ್ ಚೆನ್ನಾಗಿರಬೇಕು, ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು. ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್, ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸೋ ಹಾಗೆಯೇ ಪ್ರೊಡಕ್ಷನ್ ಹೌಸ್ನ ನಡೆಸ್ತಾ ಇದ್ದಾರೆ. ದ್ಯಾಟ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್. ಆಲ್ರೆಡಿ ಅವರು ಇನ್ನೂ 2-3 ಪ್ರಾಜೆಕ್ಟ್ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಭರವಸೆ ನನಗಿದೆ. ಇನ್ನು ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ. ನಾನು ಅಂದರೆ 1 by 1 ಹೆಸರು ಹೇಳಕ್ಕೆ ಹೋದರೆ ಯಾರನ್ನ ಮಿಸ್ ಆಗ್ಬೋದು. ಬಟ್ ಅಂದರೆ DOP ಅವರು ನೋಡಿದ್ರಿ ಜಾಸ್ತಿ ಮಾತಾಡಲಿಲ್ಲ. ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕೇ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ. ಐ ಥಿಂಕ್ ತುಂಬ ಇಂಪ್ರೆಸಿವ್ DOP. ಇನ್ಫ್ಯಾಕ್ಟ್ ನನಗೆ DOP ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರಲಿ ಅಥವಾ ಫ್ರೇಮ್ನ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದಲ್ಲ, ಆ್ಯಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಆ್ಯಕ್ಟರ್ನ ಏನಾದ್ರು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವ್ರು ಹೆಂಗೆ ಯೋಚನೆ ಮಾಡಿ ಹೆಂಗೆ ಇಂಪ್ರೂವೈಸ್ ಮಾಡ್ಕೊಳ್ತೇನೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂದೀಪ್ ಅವರು ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಖಂಡಿತವಾಗ್ಲೂ ಮುಂದೆ ಹೋಗ್ತಾ ಒನ್ ಆಫ್ ವೆರಿ ಪ್ರಾಮಿಸಿಂಗ್ DOP ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ. KP ಸರ್ ಆ್ಯಕ್ಚುಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಟು ಅನ್ ಎಕ್ಸ್ಟೆಂಟ್ ವೇರ್
ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಯಾವ ಲೇಬಲ್ಗೂ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ. ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು. ನಮ್ಮ ಲೇಬಲಲ್ಲೇ ನಾವು ಸೇಲ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸಿಂದಾಗಿ ಮ್ಯೂಸಿಕ್ನ ಅವರೇ ಇಟ್ಕೊಂಡಿದ್ದಾರೆ. ಬಿಕಾಸ್ ದಟ್ ಈಸ್ ಹೌ ಕಾನ್ಫಿಡೆಂಟ್ ಹಿ ಈಸ್ ಮ್ಯೂಸಿಕ್ಕಿನ ಬಗ್ಗೆ. ಸೊ ಹಾಗಾಗಿ ಥ್ಯಾಂಕ್ ಯು ಕೆ ಪಿ ಅವರೇ. ಎಡಿಟರ್ ಅವರು ಮನು ಅವರು ಐ ಥಿಂಕ್ ಇಲ್ಲಿಗೆ ಬಂದಿಲ್ಲ. ಐ ಥಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಆ್ಯಂಡ್ ಒನ್ ಆಫ್ ದ ಯಂಗ್ ಎಡಿಟರ್ಸ್ ಆ್ಯಕ್ಚುಲಿ. ಅವರು ಕೂಡ ವೆರಿ ಪ್ರಾಮಿಸಿಂಗ್, ವೆರಿ ಟ್ಯಾಲೆಂಟೆಡ್ ಎಡಿಟರ್. ಆ್ಯಂಡ್ ಕಾಣಿ ಅವರು ಮತ್ತು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ. ಇನ್ನೊಬ್ರು ಮಾಡಿದಾರಲ್ಲ, ಐ ಥಿಂಕ್ ಪೋಸ್ಟರ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು, ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಅವ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ರಘು ಸರ್ ಭಾಳ ಧನ್ಯವಾದಗಳು ಡೈಲಾಗ್ಸ್ಗೆ. ಐ ಥಿಂಕ್ ತುಂಬ ಮಜಾ ಇತ್ತು ಆ್ಯಕ್ಚುಲಿ ಡೈಲಾಗ್ಸ್ಗಳು. ಯಾಕೆಂತ ಹೇಳಿದ್ರೆ ಈ ಥರ ಜಾನ್ರಸಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂಥ ಒಂದು ಕೆಲಸ. ತುಂಬ ಸುಲಲಿತವಾಗಿ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಹ್ಯೂಮರ್ ಇದೆ ಸಿನಿಮಾನಲ್ಲಿ. ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಆ್ಯಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು. ನೀವಿದ್ರೆ ಓಕೆ ಇವೆಂಟ್ಗಳೆಲ್ಲ ಸುಲಭವಾಗಿ ನಡೆಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ. ಕ್ರಿಯೇಟಿವ್ ಗೈಸ್ ತಂಡಕ್ಕೂ ಕೂಡ ಧನ್ಯವಾದಗಳು. ಐ ಥಿಂಕ್ ಬ್ಯಾಕ್ ಎಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡ್ರಿ ಆ್ಯಕ್ಟರ್. ನನಗೆ ಆ್ಯಕ್ಚುಲಿ ಸ್ವಲ್ಪ ಓಕೆ ನಾನು ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ. ಬಟ್ ಅಂದರೂ ಕಾಲು ಎಳಿತಾರೆ ಯುನೋ ಟೈಮ್ ಯಾಕೆ ಜಾಸ್ತಿ ಅಂತ ಹೇಳಿ. ಬಟ್ ಐ ಥಿಂಕ್ ಹಿ ವಾಸ್ ವೆರಿ ಕೈಂಡ್ ಇನಫ್ ಆ್ಯಂಡ್ ತುಂಬ ಜೋವೆಲ್ ಆಗಿ ಅವರು ಸೀನಿಯರ್ ಅನ್ನೋದನ್ನೇ ಮರ್ತ್ಬಿಟ್ವಿ. ಇನ್ಫ್ಯಾಕ್ಟ್ ಜೋಕ್ ಕಟ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀಧರ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆ್ಯಕ್ಟರ್ಸ್. ಅವರು ಕೋ ಆ್ಯಕ್ಟರ್ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತುಂಬ ಗಮನಿಸ್ಕೊಂಡು ಸೀನಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗಿದ್ದಂಥ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ 2 ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆ್ಯಕ್ಟರ್ ಜೊತೆಗಿದ್ದಂಥ ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ದಟ್ ಸರ್. ಆ್ಯಂಡ್ ಬಿಕಾಸ್ ಈ ಸಚ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಆ ಒಂದು ನಾಲೆಡ್ಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್. ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ, ಐ ಥಿಂಕ್ 2ನೇ ಕನ್ನಡ ಸಿನಿಮಾ ಈಗ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಆಲ್ರೆಡಿ ಒಂದು ದೊಡ್ಡ ಲೈನಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಶಿವು ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ. ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ. ಆ್ಯಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶಿವು ಅವರು ಅಂತ ಹೇಳಿದ್ರೆ ಯೂಶಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ. ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು. ಆ್ಯಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು. ಆ್ಯಂಡ್ ಐ ಕಂಪ್ಲೀಟ್ಲಿ ಎಂಜಾಯ್ಡ್. ತುಂಬ ಆರ್ಗ್ಯಾನಿಕ್ ಆಗಿ ಇಂಪ್ರಾಂಪ್ಟು ಆಗಿ ಡೈಲಾಗ್ಗಳು ಅಥವಾ ಏನಾರು ತೊಗೊಂಡು ಹ್ಯೂಮರ್ಗಳನ್ನ ಹುಟ್ಟಾಕ್ತಾರೆ. ಸೊ ಅದು ಬಹಳ ಮಜಾ ಇತ್ತು ನನಗೆ. ಬಹಳ ಧನ್ಯವಾದಗಳು. ವಂಶಿ ಅವರು ಆಲ್ರೆಡಿ ಎಲ್ಲ ಗೊತ್ತಿದ್ದಾರೆ ನಿಮಗೆ. ಅವರು ಝೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಫೇಸಸ್. ಸೊ ಹಾಗಾಗಿ ನಮ್ಮ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ, ಬಟ್ ವೆರಿ ಪವರ್ಫುಲ್ ಸೀನ್ಸ್. ಆ್ಯಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. 1-2 ಮೊಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ನಮ್ಮ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ. ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು. ಆ್ಯಂಡ್ ಯಾ ಥ್ಯಾಂಕ್ ಯು. ತಂಡದಲ್ಲಿರೋ ಎಲ್ರಿಗೂ ಕೂಡ ಆ್ಯಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ. ಸೊ ನೋಡೋದಕ್ಕೆ ಬಹಳ ಸಂತೋಷ. ಎಲ್ರಿಗೂ ಧನ್ಯವಾದಗಳು. ಸಾಕಷ್ಟು ಜನ ನಮಗೆ ಲೊಕೇಶನಲ್ಲೂ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಸುತ್ತಮುತ್ತ ನಡೀತಾ ಇರೋಂಥ ಕಹಿ ಘಟನೆಗಳು ಏನೇನಿದ್ದಾವೆ, ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ. ಆದರೆ ಗರುಡ ಪುರಾಣದಲ್ಲಿ ಈ ಥರ ಘಟನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾವೆ. ಸೊ ಈ ವಿಷಯನ ಬೇಸಾಗಿ ಇಟ್ಕೊಂಡು ಈ ಒಂದು ಕಥೆನ ಮಾಡಿರೋದು ನಮ್ಮ ನಿರ್ದೇಶಕರು. ಆ್ಯಂಡ್ ರುದ್ರ ನನ್ನ ಪಾತ್ರದ ಹೆಸರು. ರುದ್ರ ಅನ್ನೋ ಒಂದು ಹೆಸರಲ್ಲಿರುವಂಥ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟ್ರಲ್ಲಿ ಕೂಡ ಇದೆ. ಸೊ ಹಂಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್. ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ. ಸದ್ಯಕ್ಕೆ ಮುಂದಿನ ಹಾಡನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಐ ಥಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ.
ಆ್ಯಂಡ್ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇಂಟ್ರೊಡಕ್ಷನ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ರುದ್ರ ಅನ್ನೋ ಹೆಸರಲ್ಲಿ ಎಷ್ಟು ಫೋರ್ಸ್ ಇದೆಯೋ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲೂ ಅಷ್ಟೇ ಫೋರ್ಸ್ ಇದೆ ಸರ್. ಈ ಸಿನಿಮಾ ಯಶಸ್ಸನ್ನು ಕಾಣಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ರುದ್ರ ಗರುಡ ಪುರಾಣ ಸಿನಿಮಾದ ನಾಯಕಿ ಪ್ರಿಯಾಂಕಾ ಕುಮಾರ್ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದೆರಡು ಬೇಡ, ಜಾಸ್ತಿನ ಮತ್ತೆ. ಓಕೆ ಸರ್. ಇಲ್ಲಿಗೆ ಬಂದಿರೋ ಎಲ್ಲ ಮಾಧ್ಯಮರಿಗೆ ಹಾಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಖುಷಿ ಆಯಿತು. ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ನಂದೀಶ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ. ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ, ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕ್ಕೊಡಿ ಅಂತ ಹೇಳ್ತಾ, ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ 2ನೇ ಸಿನಿಮಾ ರುದ್ರ ಗರುಡ ಪುರಾಣ. ಹಾಗೆ ನಮ್ಮ ಪ್ರೊಡ್ಯೂಸರ್ ಇದವ್ರ ಮೊದಲನೇ ಸಿನಿಮಾ. ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅಶ್ವಿನಿ ಮೇಡಮ್ ಕೂಡ. ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಸರ್ ಜೊತೆ ಒಂದೆರಡು ಸೀನ್ ಶೇರ್ ಮಾಡಿದೆ ಅನಿಸುತ್ತೆ. ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ. ಹಾಗೆ DOP ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗಾಗಲೇ ನಾವು ಟೀಸರಲ್ಲಿ ನೋಡಿದಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನೇನಾದ್ರು ಜಾಸ್ತಿ ಟೇಕ್ಸ್ ತೊಗೊಬಿಟ್ರೆ ಏನಾರು ಇದಾಗುತ್ತಾ ಅಂತ. ಬಟ್ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಯಾವಾಗಲೂ ಅಷ್ಟೇ, ಸಿನಿಮಾ ಮುಗಿದ ಮೇಲೂ ಅಷ್ಟೇ, ಏನೇ ಇದ್ದರೂ ಸರಿಗೆ ಸಿನಿಮಾ ವಿಚಾರದಲ್ಲಿ ಡೌಟ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಹಿ ಆಲ್ವೇಸ್ ಸ್ಟುಡ್ ಅಪ್ ಫಾರ್ ಮೀ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್, ಒಳ್ಳೆ ನಾಯ್ಸ್ ಮಾಡ್ತಾಯಿದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ನಂದೀಶ್ ಸರ್ ವೈಫ್ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವೆರಿ ಸ್ವೀಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ರಿಷಿ ಸರ್ ಹೇಳಿದ್ರು ಲೈನ್ ಅಪ್ ಇದೆ ಸಿನಿಮಾಗಳದ್ದು ಅಂತ. ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಒಂದು ಸಿನಿಮಾ ಅಂದರೆ ಡೈರೆಕ್ಟರ್ಸ್ ವಿಷನ್. ರುದ್ರ ಗರುಡ ಪುರಾಣ ಸಿನಿಮಾದ ಸಾರಥಿ KS ನಂದೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಸಿನಿಮಾದ ನಿರ್ದೇಶಕರು KS ನಂದೀಶ್ ಸರ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡ್ತೀವಿ. ಯಾಕಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಅವರಿಲ್ಲ ಇವಾಗ. ಶಿವಣ್ಣ ಅವರು ಇದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಟೀಸರ್ನ. ಆಮೇಲೆ ಮೇಯ್ನ್ ಗೆಸ್ಟಾಗಿ ಜೇಕಬ್ ಸರ್ನ ಕರೆದ್ವಿ, ಬಂದರು, ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಸೀನಿಯರ್ ಆರ್ಟಿಸ್ಟು ವಿನೋದ್ ಆಳ್ವಾ ಸರ್, ಅವ್ರ ಜೊತೆ ವೆಬ್ ಸೀರೀಸ್ ಮಾಡುವಾಗಲೇ ಸರ್ ಕೇಳಿದೆ, ಸರ್ ಕನ್ನಡದಲ್ಲೂ ಮಾಡಿ ಯಾಕೆ ಮಾಡ್ತಾಯಿಲ್ಲ ನೀವು, ಬನ್ನಿ ಬರೀ ತೆಲುಗಲ್ಲೇ ಮಾಡ್ತಾಯಿದ್ರಿ ಹೆಂಗೆ ಅಂತ. ಕರೀರಿ ಬರ್ತೀನಿ ಅದಕ್ಕೇನಂತೆ ಅಂತ ಹೇಳಿದ್ರು. ಕರೆದ ತಕ್ಷಣ ಬಂದರು, ಮಾಡಿದ್ರು, ತುಂಬ ಖುಷಿಯಾಯಿತು. ಮತ್ತು ಪ್ರೊಡ್ಯೂಸರ್ ಸರು ನಮಗೆ ಎಲ್ಲ ಥರದ್ದೂ ಸಪೋರ್ಟಿಂಗಾಗಿ ನಿಂತ್ಕೊಂಡಿದ್ದಾರೆ. ತುಂಬ ಖುಷಿಯಾಯಿತು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರಿಷಿ ಸರು ಅವರು ಅಷ್ಟೇ, ಅವರು ತುಂಬಾ ಅಂದರೆ ಲೈಕ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಯಾಕಂದರೆ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು. ಯಾಕಂದರೆ ನಾವು ಸರ್ ಸಾಕು ಸರ್ ಟೈಮ್ ಆಯಿತು ಅಂದರೆ ಇಲ್ಲ ಇನ್ನೊಂದು ಮಾಡಿಬಿಡ್ತೀನಿ, ಇನ್ನೊಂದು ಟೇಕ್ ತಗೋತೀನಿ, ಎಲ್ಲ ಸಾಕು ಅಂದರೆ ಕಾಯ್ತಾ ಇರ್ತಾರೆ ಒಟ್ಬಿಡೋಣ ಅಂತ. ಬಟ್ ಅವರು ಅದರಲ್ಲಿ ತುಂಬ ಪ್ರಾಮಿಸಂಗಾಗಿ, ತುಂಬ ಸಪೋರ್ಟಿಂಗಾಗಿ, ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸಪೋರ್ಟಿಂಗಾಗಿ ನಿಂತ್ಕೊಂಡು ಮಾಡಿದ್ದಾರೆ ಎಲ್ಲ. ಮತ್ತು ನಮ್ಮ ಶಿವಣ್ಣ, ಗಿರೀಶ್ ಅವರು, ನಮ್ಮ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ದು ನಾನು ಅವ್ರ ಅಸ್ಟೆಂಟ್ ಥರ ಮಾಡ್ದಂಗಿತ್ತು. ತುಂಬಾ ಕಲಿತೆ ಅವ್ರ ಜೊತೆ ಮಾಡುವಾಗ, ತುಂಬಾ ಹೇಳ್ಕೊಟ್ರು.
ಮತ್ತು ಪ್ರಿಯಾಂಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಮತ್ತು ಕೋ ಆರ್ಟಿಸ್ಟ್ಗಳು ನಮ್ಮ ಕಾಂತಣ್ಣ ಬಂದಿದ್ದಾರೆ, ಮೇಕಪ್ಪು ವೇಣು ಅವರು ಬಂದಿದ್ದಾರೆ, ನಮ್ಮ ನಡುವಳ್ಳಿಯವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದರೆ ತುಂಬ ಜನ ಇದ್ದಾರೆ, ಎಲ್ಲರಿಗೂ ಲೇಟ್ ಆಗುತ್ತೆ, ಎಲ್ಲ ಹೆಸರನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹೇಳಿದ್ನಲ್ಲ ಒಳ್ಳೆಯವರು ಅಂತ. ಸಿನಿಮಾ ರುದ್ರಗರುಡ ಪುರಾಣ ಚಿತ್ರ. ಆ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ 2 ಕತೆ ಹೇಳಬೇಕು. ಓಕೆ ಅಂದರೆ ಕತೆ ಹೇಳ್ತೀನಿ. ಲೇಟ್ ಆಯಿತಾ? ಒಂದೇ ಸಾಕ? ಇಲ್ಲ, ಚಿಕ್ಕದಾಗಿ 2 ಹೇಳ್ತೀನಿ. ಒಂದು, ಈ ಚಿತ್ರಕ್ಕೆ ಇನ್ಸ್ಪಿರೇಷನ್ ಅಂದರೆ ಒಂದು 914 ಅಂತ ಒಂದು ಫ್ಲೈಟು ನ್ಯೂಯಾರ್ಕಿಂದ ಮಿಯಾನ್ ಸಿಟಿಗೆ ಹೊರಡುತ್ತೆ 1955 ಹೋಗಿ ಮಿಸ್ ಆಗುತ್ತೆ. ಎಲ್ಲೋಯ್ತು ಅಂತ ಗೊತ್ತಾಗಲ್ಲ. ಅದು ಆಗಿ 30 ವರ್ಷ ಆದಮೇಲೆ 1985 ವಾಪಸ್ ಬರುತ್ತೆ. ಬಂದು ವಾಪಸ್ ಲ್ಯಾಂಡ್ ಆದಾಗ ಅವ್ರು ಕೇಳ್ತಾರೆ ಕಂಟ್ರೋಲ್ ರೂಮ್ಗೆ, ಇದು ಎಲ್ಲಿದ್ದೀವಿ ಅಂತ ಹೇಳಿದಾಗ ಇದು ಯಾವ ಇಯರ್ ಅಂತ 1985 ಅಂತ ಹೇಳ್ತಾರೆ. ಅದು ವಾಪಸ್ಸು ಹೋಗುತ್ತೆ ಅಂತ ಒಂದು ಕತೆ, ಮಿಸ್ಟ್ರಿ. ನಮಗೆ ಇತಿಹಾಸ ಅಂದರೆ ತುಂಬ ಇಷ್ಟ, ಸೊ ಅದ್ರ ಮೇಲಿದು. 2ನೇ ಕತೆ ಏನಂತ ಹೇಳಿದ್ರೆ, ಒಬ್ಬ ರಾಜ ಇಡೀ ಪ್ರಪಂಚನೇ ಗೆಲ್ಲಬೇಕಂತ ಅವನು ಯುದ್ಧ ಮಾಡೋಕ್ಕೆ ಹೊಡ್ತಾನೆ. ಪಕ್ಕದ ದೇಶದ ಮೇಲೆ ಯುದ್ಧ ಮಾಡಿ ಲಕ್ಷಾಂತರ ಜನನ ಸಾಯಿಸಿ ಅವನು ಗೆಲ್ತಾನೆ. ಗೆದ್ಮೇಲೆ ರಾತ್ರಿ ಅವನ ಪೌರುಷನ ನೋಡಬೇಕಂತ ರಣರಂಗಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಮನುಷ್ಯ ಸತ್ತೋಗಿರೋ ಸೈನಿಕನ ಮಾಂಸ ತಿಂತಾ ಇರ್ತಾನೆ. ಆಗ ರಾಜ ನೋಡಿ ಎದುರು ಹೇಳ್ತಾನೆ, ರಾಜ ಕ್ಷಮಿಸ್ಬಿಡು, ನಾನು ನಿನ್ನ ಆಹಾರನ ತಿಂದೆ ಅಂತ. ಅವಾಗ ರಾಜ ಹೇಳ್ತಾನೆ, ಏ ಮೂರ್ಖ, ನಾನು ನಿನ್ನ ಥರ ಮನುಷ್ಯನ ತಿನ್ನಕ್ಕೆ ನರರಾಕ್ಷಸ ಅಲ್ಲ, ನಾನು ರಾಜ ಅಂತ ಹೇಳ್ತಾನೆ. ಅವಾಗ ಅವ್ನು ಕೇಳ್ತಾನೆ, ಹಂಗಾದ್ರೆ ಇಷ್ಟೊಂದು ಜನ ಯಾಕೆ ಸಾಯಿಸಿದೀಯಾ ಅಂತ. ಈ ಕಥೆನ ನಮ್ಮ ಸಿನಿಮಾದಲ್ಲಿ ಹೀರೋ ತಂದೆ ಹೇಳ್ತಿರ್ತಾರೆ, ಚಿಕ್ಕದ್ರಿಂದ ಅವನಿಗೆ ಹೇಳ್ಕೊಂಬಂದಿರ್ತಾರೆ. ಇದು 2 ಕತೆ ಮೇಲೆ ಸಿನಿಮಾ ಆಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 2 ಹೇಳಿದ್ನಲ್ಲ, 2 ಸೇರಿಸಿ ಹೇಳಿದೆ, ಟೈಮ್ ಆಗಿಬಿಡುತ್ತೆ ಅಂತ. ಧನ್ಯವಾದ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ. ರಿಯಲಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಸಂದೀಪ್ ಸರು DOP, ಅದೇ ಹೇಳಿದೆ, ಎಲ್ಲರದು ನಮಗೆ ಸಪೋರ್ಟಿಂಗು ತುಂಬ ಚೆನ್ನಾಗಿದೆ. ಅವರು ತುಂಬ ಇದಾಗಿ ವರ್ಕ್ ಮಾಡಿದ್ರು, ನಮಗೆ ಖುಷಿ ಇದೆ. ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದ. ಹೇಳಿದ್ನಲ್ಲ, ಎಲ್ಲ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಅಭಿಮಾನಿಗಳು ದೇವರು, ನಿರ್ಮಾಪಕರು ಅನ್ನದಾತರು ಅಂತ. ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ಸ್ ಬ್ಯಾನರ್ನ ನಿರ್ಮಾಪಕರು ವಿಜಯ್ ಲೋಹಿತ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು 2 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರುದ್ರ ಗರುಡ ಪುರಾಣ ಸಿನಿಮಾದ ನಿರ್ಮಾಪಕರು ವಿಜಯ್ ಲೋಹಿತ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ತಂತ್ರಜ್ಞರಿಗೆ, ಕಲಾವಿದರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಾವು ಲಾಂಚ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ ಸರ್ನ ಕೇಳ್ಕೊಂಡಾಗ ಅವರು ಅಂಥ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ, ಇಲ್ಲ ನಾನು ಬ್ಯುಸಿ ಇದ್ರೂ ನಾನು ಅಲ್ಲಿ ಬರೋದಕ್ಕಾಗಲ್ಲ, ದಯಮಾಡಿ ಬೇಜಾರು ಮಾಡ್ಕೊಡಿ, ನಾನು ಇಲ್ಲೇ ಲಾಂಚ್ ಮಾಡಿಕೊಡ್ತೀನಿ ಅಂತ ಡಿಜಿಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ನಮ್ಮ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ. ಹಾಗೆ ಈ ಸಿನಿಮಾ ಸ್ಟಾರ್ಟಿಂಗ್ ನಾನು ಮಾಡಬೇಕು ಅನ್ನಿಸಿದಾಗ ನಮ್ಮ ನಂದೀಶ್ ಅವರು ಡೈರೆಕ್ಟ್ರು ನಮ್ಮ ಸಿನಿಮಾ ಡೈರೆಕ್ಷನ್ ಮಾಡೋದಕ್ಕಿಂತ ಮುಂಚೆಯಿಂದನೂ ಪರಿಚಯ ಅವರು. ಈಗ ಏನೋ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ಕೇಳ್ಕೊಂಡಾಗ ನಾವು ಎಲ್ಲ ಕೂತಿ ಚರ್ಚೆ ಮಾಡಿ ಸಿನಿಮಾ ಕತೆ ಎಲ್ಲ ಚರ್ಚಿಸಿ ರಿಷಿ ಸರ್ ಭೇಟಿ ಮಾಡಿ ಅವ್ರು ಒಪ್ಕೊಂಡ್ಮೇಲೆ ಎಲ್ಲರೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ, ದೊಡ್ಡ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಈ ಸಿನಿಮಾನ ಕನ್ನಡ, ತೆಲುಗುಲು ಇವಾಗ ನಾಡಿದ್ದು ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಅಟ್ ಎ ಟೈಮ್ ಕನ್ನಡ, ತೆಲುಗುಲಿ ರಿಲೀಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾನ. ಮತ್ತು
ಹಾಗೆ ಜೇಕಬ್ ಸರ್ ಈ ನಾವು ಈ ಟೀಸರ್ ಲಾಂಚ್ ಈವೆಂಟ್ಗೆ ಬಂದು ನೀವು ಚೀಫ್ ಗೆಸ್ಟಾಗಿ ಬಂದು ಟೀಸರ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಪಾಪ ಅವರು ಎಲ್ಲ ಕೆಲಸನೂ ಬಿಟ್ಟು ಬಂದು ನಮ್ಮ ಟೀಸರ್ ಇದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ, ಹಾಗೆ ಎಸ್ಪೆಷಲಿ ವಿನೋದ್ ಸರ್, KP ಸರ್, ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸರ್. ಆ್ಯಂಡ್ DOP ಸರ್, ಯಾರೇ ಹೆಸರು ಬಿಟ್ಟಿದ್ರು ದಯಮಾಡಿ ಕ್ಷಮಿಸಿ. ಆಮೇಲೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ. ಸಮಯ ಎಲ್ಲರಿಗೂ ಲೇಟ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಸಹಕಾರ ಸದಾ ನಮ್ಮ ಮೇಲೆ, ನಮ್ಮ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರುದ್ರ ಗರುಡ ಪುರಾಣ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆದಾಗ್ಲೇನೆ ಸಿನಿಮಾ ಕಥೆ ಏನಿರಬಹುದು ಅಂತ ಒಂದು ಕುತೂಹಲನ ಎಲ್ಲರಲ್ಲೂ ಮೂಡಿಸಿತ್ತು. ಆ್ಯಂಡ್ ಅದಾದ್ಮೇಲೆ ಈಗ ಟೀಸರ್ ನೋಡಿದಾಗ್ಲಂತೂ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗಿದೆ. ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಆ್ಯಂಡ್ ಗ್ಯಾರಂಟಿ ಇದು ಯಶಸ್ಸನ್ನು ಕಾಣುತ್ತೆ ಅಂತ ನಮ್ಗೆಲ್ರಿಗೂ ನಂಬಿಕೆ ಇದೆ. ಮತ್ತೊಮ್ಮೆ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ನಿರ್ಮಾಣ ಆಗಿರುವ ರುದ್ರ ಗರುಡ ಪುರಾಣ ಸಿನಿಮಾಗೆ ಆಲ್ ದಿ ಬೆಸ್ಟ್ ಅಂತ ವಿಶಸ್ನ ತಿಳಿಸ್ತಾ, ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವಿಜಯ್ ಲೋಹಿತ್ ಸರ್, ನಮ್ಮ ಅತಿಥಿಗಳಿಗೆ ಗ್ರೂಪ್ ಫೋಟೋ ತಗೊಂಡ್ಬೇಡ. ಸರಿ, ಸೊ ವಿಜಯ್ ಲೋಹಿತ್ ಸರ್ ದಯವಿಟ್ಟು ಫಸ್ಟ್ ವೇದಿಕೆ ಮೇಲೆ ಬನ್ನಿ. ಇವತ್ತು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಜೇಕಬ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಒಂದು ಗ್ರೂಪ್ ಫೋಟೋಗೆ. ಒಂದು ನಿಮಿಷ, ಇದು ವಿಜಯ್ ಸರ್ ಜೇಕಬ್ ಸರ್ಗೆ ಬೊಕ್ಕೆ ಕೊಡಬೇಕು. ವಿಜಯ್ ಸರ್ ಜೇಕಬ್ ಸರ್ಗೆ ಬೊಕ್ಕೆನ ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಬೇಕು. ಜೇಕಬ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಇವತ್ತು. ಸರ್ ಶ್ರೀಧರ್ ಸರ್ಗೆ ಬೊಕ್ಕೆನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಧರ್ ಸರ್ ಥ್ಯಾಂಕ್ ಯು. ವಿನೋದ್ ಆಳ್ವಾ ಸರ್ಗೆ, ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ವಿಜಯ್ ಸರ್ ರಿಷಿ ಸರ್ಗೆ ಬೊಕ್ಕೆನ ಕೊಡಿ. ವಿಜಯ್ ಸರ್ ಪ್ರಿಯಾಂಕಾ ಅವ್ರಿಗೆ. ನಡುವಳ್ಳಿ ಸರ್ ಬನ್ನಿ. ಟೆಕ್ನಿಷಿಯನ್ ಎಲ್ಲ ಪ್ಲೀಸ್ ಎಲ್ಲ ಮೇಲೆ ಬನ್ನಿ. ನಮ್ಮ ಲಿರಿಕ್ಸ್ ರೈಟರ್ಗಳಿದ್ದಾರೆ, ದಯವಿಟ್ಟು ಬನ್ನಿ. ಆಕರ್ಷ್ ಬಾ ಪ್ಲೀಸ್, ಎಲ್ಲರೂ ಬನ್ನಿ ಸರ್. ಮರ್ತೋಗುತ್ತೆ ಗ್ರೂಪಲ್ಲಿ, ಗೊತ್ತಾಗಲ್ಲ, ದಯವಿಟ್ಟು ಬನ್ನಿ. ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ರವರ ರುದ್ರ ಗರುಡ ಪುರಾಣ ಸಿನಿಮಾ ತಂಡದ ಪರಿಚಯ. ಮಿಕ್ಸಿಂಗ್ ಘಟಂ ಶಿವ, DOP ಸಂದೀಪ್ ಕುಮಾರ್, ಕಲರಿಸ್ಟ್ ಟಾಮ್, ಎಡಿಟರ್ ಮನು ಶೆಡ್ಗರ್, ಡೈಲಾಗ್ ರಘು ನಿಡುವಳ್ಳಿ, ಸ್ಟಂಟ್ ಮಾಸ್ ಮಾಧವ್, ಅರ್ಜುನ್ ರಾಜ್ ಹಾಗೂ ಬಂಡೆ ಚಂದ್ರು, ಲಿರಿಕ್ಸ್ ಮಂಜು ಮಾಂಡವ್ಯ, ಚಿನ್ಮಯ್ ಭಾವಿಕೇರಿ, ಕಿನ್ನಾಳ್ ರಾಜ್, ಪ್ರಮೋದ್ ಮರವಂತೆ, ಕೊರಿಯೋಗ್ರಾಫರ್ ಬಾಲಾ, ಡಬ್ಬಿಂಗ್ ಇಂಜಿನಿಯರ್ ಅಜೇಶ್ MC, ಕಾಸ್ಟ್ಯೂಮ್ ಡಿಸೈನರ್ ಪೂಜಾ ನಂದೀಶ್, ಕಾಸ್ಟ್ಯೂಮರ್ ಪುಟ್ರಾಜು ಹೆರಗು, ಮೇಕಪ್ ಕಾಂತರಾಜು HK, ಪ್ರೊಡಕ್ಷನ್ ಮ್ಯಾನೇಜರ್ ವೇಣುಗೋಪಾಲ್, PRO ಸುಧೀಂದ್ರ ವೆಂಕಟೇಶ್, ಡೈರೆಕ್ಷನ್ ಟೀಮ್ ನವೀನ್ ಕುಮಾರ್, ಮಧು KD, ಗಣೇಶ್ ಮನ್ನೂರ್, ಅನಿಲ್ ರೆವೂರ್,